ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಲ್ಲ ಅಲ್ಲೇ ಕುಂತಕಿ ನಮ್ಮ ರೇಣಲ್ಲ ಆಕಿ ಬಂದ್ಬಿಟ್ಟಾಳಲ್ಲ. ರೇಣವ ಯಾರು? ಓ ಬರ್ರಿ ಬರ್ರಿ. ಸರಿ ಸರಿ, ಏನು ಆಡ್ ನಿಂದ್ರತವ ಇವ ಅತ್ಗಮ್ಮ? ಅದಕ್ಕೆ ಅನ್ನದ ದನ ಅಂತೇಳಿ ಒಟ್ಟು ಅಡ್ಡಾಡ್ ನಿಂದಿರ್ತಾವ ಅಂತೇಳಿ ದನ ನಿಂತಾಗ ನಿಂತಿಯಲ್ಲ ಅನ್ನೋದೇನು ಸುಮ್ಮನೆ. ಬರ್ರಿ ಬರ್ರಿ ಈ ಕಡೆ ಬರ್ರಿ. ಮತ್ತೆ ಒದ್ದಿತ್ತ ಅದು ಕರೇನವ. ಇದೇನ ರೇಣವ ನೀ ಬಂದ್ಬಿಟ್ಟಿ? ಈಗ ನಿನ್ನ ಸೊಸಿ ಬರ್ಲಿಲ್ಲ? ಆಕಿ ಹೆಣ ಎತ್ಲಿ ಅಲ್ಲ ಶಾಂತಕ, ದನ ಮೇಸ್ಕೊಂಬರೋಗ ಅಂತ ಕಳ್ಸಿದ್ರ ಏನ್ ಹಂಗ ಒಂದು ಬೆಳಗ್ಗೆ ನಸಕನಾಗ ಎದ್ದು ಬಂದಾಕಿ ಮನ್ಯಾಗ ಒಂದು ಕೆಲಸ ಮಾಡಲ್ಲ ಏನಿಲ್ಲ. ಯೋ 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 ದೇವ್ರೆ, ಎಲ್ಲ ಕೆಲಸ ನನ್ನ ತಲೆ ಮ್ಯಾಗ ಹಾಕಿ ಹಂಗ ಕುಂದಿರ್ತಾಳ. ಆರಾಮ್ ಚಂಜಿ ಮುಂದ 6 ಗಂಟೆ ಸುಮಾರು ಬರ್ತಾಳ ಮನಿಗೆ. ಬಂದಕ್ಕೆ ಏನು ಮತ್ತೇನೈತಿ ಆರಾಮಕ್ಕಿದು ನಾನು ಎಲ್ಲ ಕೆಲಸ ಮಾಡಿ ಹೋಗ್ಬೇಕು. ಹೌದಾ? ಅಯ್ಯೇ, ಕೆಲಸ ಇಲ್ದ ಬಗ್ಸಿಲ್ದ ದನ ಕಾಯಕ್ ಬಂದ್ಬಿಟ್ರೆ ಮನ್ಯಾಗ ಮಾಡಾರ ಯಾರು ಹೇಳ? ಹೌದಿಲ್ಲ? ನೀ ಹೇಳ್ಬೇಕು ಒಂಚೂರು ಕೆಲಸ ಮಾಡಂತೇಳಿ. ಏನ್ ಮಾಡ್ತಾಳ ಏನ ಕೆಲಸ ಮಾಡಕ್ಕೆ? ಮತ್ತೇನಾರ ಮಾಡಕ್ಕೆ ಆಕಿ ಕೆಲಸ ಮಾಡಕ್ ಮೈ ಬಗ್ಗದಲ್ಲಕ್ಕಿದ ಗೊತ್ತನ? ಅಯ್ಯೋ, ಬೆಳಗ್ಗೆ ಎದ್ದೇಳ್ತಾಳ ದಿಮ್ಮ ರಂಗ ಅಂತೇಳಿ ಒಂದು 6:30-7 ಗಂಟೆಗೆ ಎದ್ದೇಳ್ತಾಳ. ಎದ್ದಕ್ಕೆ ಬಡ ಬಡ ಒಂದೀಟು ಆದ ಟಂಗಳ ಕಸ ಹೊಡೆದು ಒಂದಿಟ್ಟು ಬಾಗ್ಲ ಕಸ ಹೊಡೆದು ಒಲಿ ಒರೆಸ್ಕೊಂಡು ಒಂದೀಟು ಚಾಕ್ ಇಡ್ತಾಳ ನೋಡು. ಅದು ಒಂದು ಸಕ್ಕರೆ ಹೆಚ್ಚಾಗಿರ್ತೈತಿ, ಒಂದು ಕಮ್ಮಿ ಆಗಿರ್ತೈತಿ. ತಾನು ಕುಡಿತಾಳ, ನನಗೂ ಕೊಡ್ತಾಳ. ಕೊಟ್ಟಕ್ಕೆ ಗಂಡಗೂ ಕೊಡ್ತಾಳ. ಗಂಡ ಕೊಟ್ಟು ಒಂದು ಉಪ್ಪಿಟ್ಟು ಅವಲಕ್ಕಿ ಏನೋ ಒಂದು ಸುಡ್ಗಾಡು ಮಾಡಿಡ್ತಾಳ. ಮಾಡ್ದಕ್ಕೆ ಅದನ್ನ ತಿನ್ನಾಕ ನಾಷ್ಟಕ್ಕೆ ರೆಡಿ ಮಾಡಿಟ್ಟಕ್ಕೆ ಮಧ್ಯಾಹ್ನ ಊಟಕ್ಕೆ ಬೇಕಲ್ಲ. ಮತ್ತೆ ಒಂದು 4 ಬಿಸಿ ಬಿಸಿ ರೊಟ್ಟಿ ಬಡಿತಾಳ ಅಷ್ಟೇ. ಬಿಸಿ ಬಿಸಿ ರೊಟ್ಟಿ ಬಿಡೋದು 2 ರೊಟ್ಟಿ ಮತ್ತೆ ಇರಂಗಿಲ್ಲ ಹಿಂದಕ್ಕೆ. 2 ನನಗೆ 2 ತನ್ನ ಗಂಡಗೆ 2 ಆಕಿಗೆ. 4 ಒಂದು 6 ರೊಟ್ಟಿ ಬಡಿತಾಳ. ಅದಕ್ಕೊಂದು ಏನಾರ ಪಲ್ಯ ಮಾಡ್ತಾಳ, ಮುಗೀತು. ಜುಣಕ ಮಾಡ್ತಾಳ ಒಂದೊಂದ್ಸಲ, ಅನ್ನಕ್ಕೂ ಬರುವಂಗ ರೊಟ್ಟಿಗೂ ಬರುವಂಗ ಮಾಡ್ದಕ್ಕೆ ಅದನ್ನ ತನ್ಗೊಟ್ಟು ಮಧ್ಯಾಹ್ನ ಕೊಟ್ಟು ಕಟ್ಕೋತಾಳ. ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಿರ್ತಾಳ ಅದನ್ನ ತಿಂತಾಳ, ಸೀದಾ ಬಂದ್ಬಿಡ್ತಾಳ, ಮುಗೀತು. ಮತ್ತಿನೇನೈತಿ? ಆರಾಮ್ ಇಲ್ಲಿ ಬರೋದು, ಯಾವ್ದಾರ ಹುಂಚಿ ಗಿಡ ಬಡ್ಡ್ಯಾಗ ಕುಂದ್ರೋದು, ದನ ಮೇಸೋದು, ಕುಂತ ಆರಾಮ್ ನಿಂತಿಗಿಂತ ಎಲ್ಲ ಮುಗಿಸಿ ಮತ್ತೆ ಸಂಜೆ 6 ಗಂಟೆಗೆ ಬರ್ತಾಳಲ್ಲ. ಬಂದ್ರೆ ಮುಗೀತು. ಬಂದಿನ ಮತ್ತೆ ಬಡ ಬಡ ಅಂಗಳ ಕಸ ಹೊಡೆದು ಬಾಗಲ್ ನೀರಾಗ ದೀಪ ಒಂದು ಹಚ್ತಾಳ. ಹಚ್ಚಿದಕ್ಕೆ ಬೆಳಗ್ಗೆ ಇಷ್ಟೆಲ್ಲ ಮಾಡೋಗಿರ್ತಾಳಲ್ಲ. ಮತ್ತೆ ಅವನ್ನ 4 ಬಾಂಡೆ ಇರ್ತಾವ, ಅವು ಬಾಂಡೆ ತಿಕ್ತಾಳ. ಒಂದು 4 ಅರಿಬಿರ್ತಾವ, ಒಗದು ಹಾಕ್ತಾಳ. ಒಗದು ಹಾಕಿ ಮತ್ತೆ ಆರಾಮ್ ಟಿವಿ ನೋಡ್ಕೊತ ಕುಂದಿರ್ತಾಳ. ಟಿವಿ ನೋಡ್ಕೊತ ಕೂತ್ ಮತ್ತೆ ರಾತ್ರಿ ಅಡಿಗೆ ಮಾಡ್ಬೇಕಲ್ಲ. ಆವಾಗ ಒಂದು ಈಟು ಎದ್ದು ಮಧ್ಯಾಹ್ನ ರೊಟ್ಟಿ ಮಾಡಿರ್ತಾಳಲ್ಲ. ಇಲ್ಲ ರಾತ್ರಿ ರೊಟ್ಟಿ ಪಟ್ಟಿ ಮಾಡಲ್ಲ, ಅವ ಮುದ್ದಿ ತಿರುತ್ತಾಳ. ನಂಗಾರ ಮುದ್ದಿ ಇಳಿಯೋದಲ್ಲ ಗಂಟಲಾಗ. ಮುದ್ದಿ ತಿರುವಿ ಅನ್ನ ಸಾರು ಇಂಥವೇನಾರ ಮಾಡ್ತಾಳ ಅಷ್ಟೇ. ಕೆಲಸ ಅಂದ್ರೆ ಕೇಳಬೇಡ್ರಿ, ಕೆಲಸ ಮಾಡೋದೇ ಗೊತ್ತಿಲ್ಲ ಆಕಿಗೆ. ನನಗಂತರೂ ಆ ಹುಡುಗಿಗೆ ಹೇಳಿ ಸಾಕಾಗಿ ಹೋಗ್ಬಿಟ್ಟೆ. ಅದಕ್ಕೆ ಹಂಗೆ ಬೇಡ ಬೇಡ ಆರಾಮ್ ಮೈ ಉಳಿಸ್ಕೊಳಕ್ಕೆ ಇಲ್ಲಿ ಬಂದು ಬೆಳಗ್ಗೆ 8-10 ಗಂಟೆಯಿಂದ ಸಂಜೆ 6 ಗಂಟೆ ಮಟ್ಟ ಆರಾಮ್ ಕುಂದ್ರೋದು ಬೇಕಾಗಿಲ್ಲ ನೀನು. ನಾನ ಹೊಕ್ಕನಿ ಅಂತೇಳಿ ಇವತ್ತು ನಾನ ಬಂದೆ ನೋಡು. ಆರಾಮ್ ಕುಂತೇನಿ. ದನ ಅವ್ರ ಪಾಡಿಗೆ ನೀರಾಗ ಮೇಯಕತ್ತಾವು, ಅತ್ತಾಗಿತ್ತಾಗ ಆಡ್ತಾವು, ನೀರು ಕುಡಿತಾವು. ಆರಾಮ್ 6 ಗಂಟೆಗೆ ಹೊಕ್ಕನಿ, ಎಲ್ಲ ಕೆಲಸ ಮಾಡಿಟ್ಟಿರ್ತಾಳ. ಹೌದಿಲ್ಲ? ನಂಗೆ ಯಾಕೆ ಬೇಕ? ಅಲ್ಲ, ಇಷ್ಟೆಲ್ಲ ಕೆಲಸ ಮಾಡಿ ಮತ್ತಿನ್ನೇನು ಕೆಲಸ ಮಾಡ್ಬೇಕಿ? ನಮ್ಮ ರೇಣಕ್ಕಂದು ಒಂಥರ ಹೊಸ ರೂಲ್ಸ್ ಬಿಡಿ ಇದೆ. ಓಹೋ ಸರೋಜಕ್ಕ, ರುದ್ರಪ್ಪಣ್ಣ, ಎಲ್ಲಿ ಹೋಗಿದ್ವಿ? ನಿಮ್ಮ ಮನಿ ಕಡೆ ನೋಡಿದ್ಯಾ? ಕಾಣ್ಲೇ ಇಲ್ಲವ ನೀನು. ನಾನ್ ಹಂಗಾರ ನಮ್ಮ ಮನಿ ಕಡೆ ಹೊಂಟಿದ್ದೆ, ಇಲ್ಲ ಕಂಡಲ್ಲ. ಯಾಕೆ ರುದ್ರಪ್ಪಣ್ಣ, ಏನಾತ? ಮತ್ತೇನಿಲ್ಲವಾ, ನಿನ್ ಮಗಗ ಹೇಳಿದ್ದೆ ಒಂದ್ ಕನ್ನೆ ಐತ್ ನಮ್ ಕಡೆ ನೋಡಕ್ ಬರುವಂತೆ. ಅಲ್ಲಿ ಫೋನ್ ಹಚ್ಚಿ ವಿಚಾರಿಸಿ ನಿಂಗೆ ಹೇಳ್ತೀನಿ ಅಂತೇಳಿ ಅವ್ರಿಗೆ ಫೋನ್ ಹಚ್ಚಿ ವಿಚಾರಿಸೀನಿ. ಏನ ಕನ್ನೆ ಹಂಗ ಫಿಲಂ ಹೀರೋಯಿನ್ ಇದ್ದಂಗ ಅದಾಳ. ಅಟ್ಟ ಚಂದ ಅದಾಳ ನೋಡ, ಹಂಗ ಕೈ ತೊಳೆದು ಮುಟ್ಬೇಕ. ಅದಕ್ಕ ನಾಳೆ ಶನಿವಾರ ಬೇಡ, ಸೋಮವಾರ ದಿನ ಇಲ್ಲ ಐತಾರ ದಿನ, ಐತಾರ ಬಂದ್ಬಿಡವ. ಸೋಮವಾರ ಮತ್ತೆ ಆಗೋದಿಲ್ಲ, ಐತಾರ ದಿನ ಕನ್ನೆ ನೋಡಕ್ ಬಂದ್ಬಿಡ್ರಿ. ನಾನು ತಯಾರಾಗಿರ್ತೇನೆ, ನಾನು ಬರ್ತೇನೆ, ನೀವು ಬರ್ರಿ, ಹೋಗಿ ನೋಡ್ಕೊಂಡ್ ಬರೋಣಂತ. ಹೌದಾ? ನನ್ ಮಗ ನನ್ ಮುಂದೆ ಹೇಳೇ ಇಲ್ಲ ರುದ್ರಪ್ಪಣ್ಣ. ಹೌದಾ? ನೆನಪು ಹಾರಿರ್ಬೇಕು. ಸರಿ ಹಂಗಾರ ಮತ್ತ ಇದು ಏನ ಬರ್ತೀರನ? ಬರ್ತೇವೆ. ಇವರು ಬೆಂಗಳೂರಿಗೆ ಹೋಗ್ಯಾರ. ಇವರು ಇವತ್ತಿಲ್ಲ, ನಾಳೆ ಬರ್ತಾರ. ನಾಡ್ದ ಬರ್ತೇವೆ, ಹೋಗಿ ಬರೋಣಂತ. ಹುಡುಗಿ ಕಡೆ ಹೆಂಗ ಜೋರ? ಇಲ್ಲ ಬಾಳ ಜೋರೇನಿಲ್ಲ. ಯಾಕ ಸರೋಜಕ್ಕ, ನೋಡುವ ಹುಡುಗಿ ನೋಡ್ ನೀನು ಮಂತ್ಯಾನ ರೊಕ್ಕ ರೂಪಾಯಿ ತಗೊಂಡು ಏನ್ ಬೆಂಕಿ ಹಚ್ತಿ? ಹುಡುಗಿ ನೋಡು ಬಾಳ ಏನಿಲ್ಲ. ಒಂದ್ ಅವ್ರದ ಮನಿ ಅಷ್ಟ, ಅವ್ರ ಹೊರಗ್ ದುಡ್ಡು ಜೀವನ ಮಾಡಾವ ಅಷ್ಟೇ. ಹೊಲಾಗಿಲ್ಲ ಮತ್ತೆ ಆಸ್ತಿ ಅಡುವು ಎಲ್ಲ ಏನೂ ಇಲ್ಲ. ನಿಮ್ದ ಬರ್ತದಲ್ಲ ಇನ್ನೊಂದ್ ದಿನಕ್ಕ. ಕನ್ನೆ ಸಿಕ್ಕರ್ ಸಾಕಾಗೈತಿ, ಆಸ್ತಿ ಅಡುವು ತಗೊಂಡು ಏನ್ ಮಾಡ್ತಿ? ಹೌದಾ? ಸರಿ ಆಯ್ತು ತಗೋ, ಹಂಗಾರ ನಾಡ್ದು ಹೋಗಿ ನೋಡ್ಕೊಂಡ್ ಬಂದ್ಬಿಡಣಂತ. ಸರಿ, ನಾ ಹಂಗಾರ ಮನಿ ಕಡೆ ತಯಾರಾಗಿರ್ತೀನಿ. ನೀವು ಹೋಗ್ತಾ ನನ್ನ ಕರ್ಕೊಂಡು ಹೋಗ್ರಿ. ಅಂದಂಗ ಸರಿ ಆಯ್ತು ರೀ, ಆಯ್ತು. ಅಲ್ಲ, ಹುಡುಗಿ ನೋಡಕ್ ಹೋಗೋದಂದ್ರೆ ಬಸ್ಸಿಗೆ ಹೋಗೋ ಬದ್ಲಿ ಒಂದು ಕಾರ್ ಗಾಡಿನೇ ಮಾಡ್ಕೊಂಡು ಹೋಗಿದ್ರಕ್ಕಿತ್ತ. ಹಂಗೆ ಮಾಡ್ರಿ. ಕಾರ್ ಗಾಡಿ ಮಾಡ್ಕೊಂಡು ಹೋಗು ಅಂದ್ರೆ ಒಂಥರ ಮರ್ಯಾದೆ ಜಾಸ್ತಿ. ಅಯ್ಯೋ, ಅದಕ್ಕೆ ಯಾಕೆ ತಿಳಿ ಕೆಡಿಸ್ಕೋಬೇಕು? ನಮ್ಮ ಶಿವಲಿಂಗಂದ ಐತಲ್ಲ, ಅದೇ ಕಾರ್ ಗಾಡಿ ತಗೊಂಡು ಹೋಗಿದ್ರಕ್ಕಿತ್ತ ಏನ ಅಲ್ಲ?
ಹಾ ಸರಿ ಕೇಳಿ ನೋಡ್ರಿ ಅದಕ್ಕೇನಂತ ಪೆಟ್ರೋಲ್ ಹಾಕ್ಸ್ತೇನೆ ಬಾರಪ್ಪ ಅಂದ್ರೆ ಬರ್ತಾನೆ ಹಂಗೇನಿಲ್ಲ ಅನ್ನಂಗಿಲ್ಲ ಅವನು ಪಾಪ ಸರಿ ಹಂಗಾರೆ ಹೋಗೋಣ ಬಾ ಇಲ್ಲೇ ದಾರ್ಯಾಗ ಹೋಗ್ತಾನ ತೋಟದ ಕಡೆ ಇರ್ತಾನ ಬೆಟ್ಟಿಯಾಗೆ ಮನೆಗೆ ಹೋಗ್ಬಿಟ್ರಾತ ಇಲ್ಲ ಅದಕ್ಕಮ್ಮ ನಾ ಮತ್ತೆ ಅಲ್ಲಿ ತೋಟದ ಕಡೆ ಬರಲಿ ನಾ ಇತ್ತಾಗ ಒಳದಾರಿ ಹಿಡಿದು ಮನೆಗೆ ಹೋಗ್ಬಿಡ್ತೇನೆ ನಾ ಒಂದು ಬೆಳಗ್ಗೆ ನಿಮ್ಮ ಕುಟ್ ಗುಡಿಗೆ ಬಂದನಿ ಮನೆ ಕಡೆ ಏನು ಕೆಲಸನ ಮಾಡ್ಕೊಂಡಿಲ್ಲ ನೀವು ಬೇಕಾದ್ರೆ ಬೆಟ್ಟಿಯಾಗಿ ಹೇಳಿ ನೀವು ಮನೆಗೆ ಹೋರಿ ಮತ್ತೆ ನಾ ಅಲ್ಲೆಲ್ಲಿ ಬರಲಿ ಅಯ್ಯ ಮತ್ತೆ ನಮ್ಮ ಮನೆಗೆ ಉಣ್ಣು ಅಂತ ಹೇಳೇನಲ್ಲ ನಾನು ಮತ್ತೆ ಯಾಕೆ ಕೊಡ್ತಿ ಮನೆ ಕಡೆ ಬಾ ತಡಿ ನಡಿತಾನ ನಡಿ ಸರಿ ಬರ್ತೇವೆ ಆಯ್ತು ಹೋಗ್ಬರ್ರಿ ಅಯ್ಯ ದೇವ್ರೆ ಅದು ಎಷ್ಟು ಹೆಣ್ಣು ನೋಡ್ತಾಳ ಏನಾಗ್ತದ ನಮ್ದು ಒಂಥರ ಆದ್ರೆ ಈಕಿದು ಒಂಥರ ನಮ್ಮ ಮನೆಗೆ ಸೈ ಅಂತ ನಾವು ಅನ್ಕೊಂತೇವೆ ನಮ್ಕಿಂತ ಕೆಟ್ಟ ಇದ್ರೊಳಗೆ ಇನ್ನೊಬ್ರು ಇರ್ತಾರ ಎಲ್ಲ ಹೇಳಿ ನಿಮ್ಮವ್ವ ರೀ ನಮ್ಮವ್ ನಿಂಗೆ ಏನ ಕಾಡ್ರಿ ಅತ್ತೆ ಕಾಳು ನನ್ನ ಕರ್ಮಕ್ಕೆ ಆದ್ರೂ ಕೇಳ್ತಾ ಇದೀನಿ ಹೇಳ ನೋಡಿ ಹಿಂಗೆಲ್ಲ ಮಾತಾಡಿದ್ರೆ ಬೈಸ್ಕೊಂತೀರ ಮಾತು ಎಲ್ಲ ಹೇಳಿ ನಿಮ್ಮವ್ವ ನಮ್ಮವ್ವ ನಿಮ್ಮವ್ವನ್ ಕರ್ಕೊಂಡು ನಮ್ಮ ಅಣ್ಣಗ ಕನ್ನೆ ಹುಡ್ಕಾಕ ಜೋಯಿಸ್ರಿಗೆ ಫೋಟೋ ಕೊಟ್ಟು ಬರ್ತೀನಿ ಅಂತ ಹೋಗ್ಯಾಳ ಒಗ್ಗ ಒಟ್ಟು ಇನ್ನೊಂದು ಯಾವ್ದೋ ಹುಡುಗಿನ ಬಲಿ ಹಾಕ್ಬೇಕಂತ ಕಾಯ್ತಾ ಅದಾಳ ಈಗ ನಿಮ್ಮವ್ವ ಸುಮ್ಮನೆ ಇರ್ರಿ ಅದು ಬಿಡು ಹೌದು ನಿಮ್ಮವ್ವ ನಮ್ಮ ತಂಗಿ ಜ್ಯೋತಿ ವಾದ ಮಾಡಿಲ್ಲಲ್ಲ ₹1 ಕೊಟ್ಟಿಲ್ಲಂತೆ ಅಲ್ಲ ಡೈವರ್ಸ್ ಕೇಸಿಗೆ ಮಿನಿಮಮ್ ಇಂತಿಷ್ಟು ಫೀಸ್ ಅಂತ ಇರ್ತೈತಿ ನಮ್ಮ ತಂಗಿ ಏನು ಹಂಗ ಪುಕ್ಷಟಿ ಬಂದ್ ಮಾಡಿಲ್ಲ ಅದನ್ನ ಕೆಲಸನ ಅಷ್ಟೆಲ್ಲ ಸಾಕ್ಷಿ ಕಲೆಕ್ಟ್ ಮಾಡ್ಕೊಂಡ್ಲು ಡೌರಿ ಕೇಸ್ ಹಾಕತ್ತಿದ್ಲು ನಿಮ್ಮ ಅತ್ತಿಗೆಮ್ಮ ನಿಮ್ಮೆಲ್ಲರ ಮೇಲೂ ಎಲ್ಲರೊಳಗೆ ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ಅಣ್ಣ ಒಳಗೆ ಹೋಗಿದ್ರಿ ಜೈಲಿಗೆ ಗೊತ್ತನ ಡೌರಿ ಕೇಸ್ ಹಾಕತ್ತಿದ್ಲಕ್ಕಿ ಅಂತದು ಅದು ಎಲ್ಲೆಲ್ಲಿ ಹೋಗಿ ಅದು ಹೆಂಗೆ ಸಾಕ್ಷಿ ಕಲೆಕ್ಟ್ ಮಾಡಾಳೆ ಏನೋ ಪಾಪ ನಮ್ಮ ತಂಗಿ ಅಷ್ಟೆಲ್ಲ ಇದ್ರು ನಿಮ್ಮವ್ವ ₹1 ಫೀಸ್ ಕೊಟ್ಟಿಲ್ಲಲ್ಲ ನನ್ನ ತಂಗಿಗೆ ಏನಂತ ಏನು ಪುಕ್ಷಟಿ ಬಂದಿದ್ಲಕ್ಕಿ ಕೆಲಸ ಮಾಡಕ ಹೌದಾ ಫೀಸ್ ಕೊಟ್ಟಿಲ್ಲ ನನಗೇನು ಗೊತ್ತ್ರಿಪ್ಪ ಅಲ್ಲ ಜ್ಯೋತಿ ಫೋನ್ ಹಚ್ಬೇಕು ಬೇಡ ನಂಗೆ ನಂಗೇನು ಹೇಳೇ ಇಲ್ಲ ಜ್ಯೋತಿ ಹೆಂಗೆ ಹೇಳ್ತಾಳ ಅದು ಆಕಿ ನನಗಾದ್ರೂ ಏನು ಹೇಳಿದ್ದಿಲ್ಲ ಗೊತ್ತನ ನಾನೇ ಕೇಳಿದ್ದನ್ನಕೇನ ಹಂಗೆ ಎಷ್ಟು ಬಂತವ ಎಷ್ಟು ಕೊಟ್ಟಿಲ್ಲ ಮತ್ತೆ ಅಂತ ಕ್ಯೂರಿಯಾಸಿಟಿ ಕೇಳಿದೆ ಅಯ್ಯೋ ನಿಮ್ಮ ಅತ್ತಿ ₹1 ಕೊಟ್ಟಿಲ್ಲಪ್ಪ ತಂದೆ ಮತ್ತೆ ಕೊಟ್ಟಾಳ ಅಂತ ತಿಳ್ಗಿಳ್ಕೊಂಡಿ ಅಂತೇಳಿ ತಮಾಷೆ ಮಾಡಕತ್ಲಕ್ಕಿ ಗೊತ್ತನ ಅಲ್ಲೇ ನನಗೆ ಅದೇ ಸಿಟ್ಟು ಬಂತು ಅಯ್ಯೋ ರೊಕ್ಕ ಕೊಟ್ಟಿಲ್ಲ ಹಂಗಾರೆ ನೀನು ಯಾಕೆ ಸುಮ್ಮನಿದ್ದಿ ಹೇಳ್ಬೇಕು ಬೇಡ ದುಡ್ಡು ಕೊಡತ್ತಿ ಅಂತೇಳಿ ಕೇಳ್ಬೇಕು ಬೇಡ ಅಂತ ನಾ ಅಂದೆ ಕೊಡ್ತಾರ ಬಿಡು ಕೇಸ್ ಮುಗಿದ್ಮೇಲೆ ಅಂತ ನಾ ಅನ್ಕೊಂಡೆ ಏನು ನಿಮ್ಮ ಅತ್ತಿ ರೊಕ್ಕನ ಕೊಟ್ಟಿಲ್ಲಪ್ಪ ಅಂತೇಳಿ ನಕಲಿ ಮಾಡಿದ್ಲಕ್ಕಿ ಗೊತ್ತನ ಅಲ್ಲ ನಿಮ್ಮ ಅತ್ತಿ ಯಾವ ಅಕ್ಕಿಗೆ ಏನಕ್ಕಾರಂತೆ ಕತಿ ತಗ ಮೊದ್ಲು ಫೀಸ್ ಇಸ್ಕೊಂಡೆ ಕೆಲಸ ಮಾಡ್ಬೇಕು ಬೇಡ ನಮ್ಮ ಮೊದ್ಲೇ ಹಿಂಗ ಅಂತ ಗೊತ್ತೈತಿ ಏನು ಹೊಸ್ದಾಗಿ ನೋಡಕತ್ತಾಳ ಫೀಸ್ ಇಸ್ಕೊಂಡೇ ಇದು ಮಾಡ್ಬೇಕಿತ್ತು ಯಾರಿಗೆ ಗೊತ್ತು ನಿಮ್ಮವ್ವ ಕೆಲಸ ಆದ್ಮೇಲೆ ಕೈ ಎತ್ತಾಳ ಅಂತೇಳಿ ಇಲ್ಲೋಡ ನಾ ಹೇಳಿದೆ ಅಂತ ಹೇಳ್ಬೇಡ ಜ್ಯೋತಿ ಹೇಳಿದ್ಲಂತನೂ ಹೇಳ್ಬೇಡ ಮತ್ತು ಅಲ್ಲಿಗೆ ಸಿಟ್ಟಾಕಳ ನೀನು ಹಂಗೆ ಮಾತಾಡ್ಕೊಂತ ಎಷ್ಟು ಕೊಟ್ಟೆವ ಜ್ಯೋತಿಗೆ ರೊಕ್ಕನ ಅಂತ ಕೇಳು ನನಗನ್ನಿಸ್ತತಿ ನಿಮ್ಮವ್ವ ನಿಮ್ಮ ಅಣ್ಣಗೆ ಕನ್ನೆ ಹುಡ್ಕ ಹಬ್ಬರದಾಗ ಜ್ಯೋತಿಗೆ ಫೀಸ್ ಕೊಡೋದು ಮರ್ತಿರ್ಬೇಕು ಹೌದು ಫೀಸ್ ಎಷ್ಟಂತೆ ನಿಮ್ಮವ್ಗ ಅವತ್ತ ಹೇಳೈತಂತೆ ಹೊರಗಾದ್ರೆ ಜಾಸ್ತಿ ತಗೊಂತತ್ತಿ ನಾನು ನಿಮಗಂತೇಳಿ ಕಡಿಮೆ ತಗೋತೀನಿ ಒಂದು ₹5,000 ಬೇಕಾದ್ರೆ ಕಮ್ಮಿ ಕೊಡು ಅಂತ ಹೇಳೈತಂತೆ ಡೈವರ್ಸ್ ಕೇಸಿಗೆ ಇಂತಿಷ್ಟು ಫೀಸು ಅಂತ ಇರ್ತೈತಂತೆ ಅದನ್ನ ಇಸ್ಕೊಂತಿರ್ತಾಳಕ್ಕಿ ಅಂದ್ರೆ ಭಾಳ ಏನಾರ ಅಕಸ್ಮಾತ್ ಹುಡುಗಿದು ಡೈವರ್ಸ್ ಆಗೋದು ಭಾಳ ಕ್ರಿಟಿಕಲ್ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ತಾರ ಮತ್ತು ಇದು ಸ್ವಲ್ಪ ಒಂದು ಲೆಕ್ಕಕ್ಕಿತ್ತಲ್ಲ ಅದಕ್ಕೆ ಆಟು ಕೊಟ್ಟೇ ಇಲ್ಲ ಅಂತ ನಿಮ್ಮವ್ವ ಆಯ್ತು ನಾನು ಆಮೇಲೆ ಕೇಳ್ತೀನಿ ನನ್ನ ಮಗಳು ನೋಡ ನಾ ಯಾವಾಗ ಬಂದ್ರು ಮುಕೊಂಬಿಟ್ಟಿರ್ತೈತಿ ಈಗ ಒಂದು 4 ದಿನ ಮಳೆ ಹಿಡ್ದೈತಿಲ್ಲ ಪರಿ ಮಳೆ ಆತ ಮತ್ತೀಗ ಮಳಿನೇ ಇಲ್ಲ ನೋಡು ಅವಾಗ ಒಂದು ಸ್ವಲ್ಪ ಬಂತ್ರಿ ಅದು ಎಂಥ ಮಳಿ ಗಾಳಿ ಮನೆ ಸಾಮಾನು ಒಂದು ಉಳಿಯಂಗಲ್ಲ ಆ ಹೊರಗಿನ ಇಟ್ಟಿದ್ದು ನಮ್ನಿ ಹಾರ್ಯಾರು ಬೀಳ್ತಾವ ಪುಣ್ಯಕ್ಕೆ ನಾ ಎಲ್ಲಿ ಜೋರು ಮಳಿ ಆಕತ್ತಂತ ಮಾಡಿದ್ದೆ ನಿನ್ನೆಲ್ಲ ಮೊನ್ನೆ ಗಾಳಿ ಜೋರು ಬಿಟ್ಟಿತ್ತು ಮಳಿ ಆಗ್ಲಿಲ್ಲ ಯಾಕೆ ಮಳಿನೂ ಆಕತ್ತಂತೇಳಿ ಮಾಡಿದ್ದೆ ಇಡೀ ದಿನ ಮಾಡಾಗಿತ್ತಪ್ಪ ಅಯ್ಯೋ ಮಾಡು ಮಳಿ ಆತಂದ್ರೆ ಮುಗಿದೋತ್ ನಮ್ಮವ್ವ ಫ್ಯಾನ್ ಹಚ್ಚಂಗಿಲ್ಲ ಒಂದಿಟ್ಟು ಗಾಳಿ ಕುಂದ್ರಂಗಿಲ್ಲ ಅಂತ ನಿಂತು ಬಿಡ್ತಾಳ ಮಾಮ ನಮಗೂ ಇಲ್ಲಿ ಇದ್ದಿದ್ದು ಬ್ಯಾಸರ ಆಗತ್ತೈತೆ ನಡಿಯ ಹೋಗೋಣ ನಿಮ್ಮ ಮನೆಗೆ ಕರ್ಕೊಂಡು ಹೋಗು ನಾನು ಏನು ಮಾಡಲಿಲ್ಲ ನನಗೇನು ನಿನ್ನ ಬಿಟ್ಟಿರಾಕತ್ತಂತ ಮಡಿಯ ರಾತ್ರಿ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ನನ್ನ ಮಗಳೇ ನೆನ್ಪಕ್ಕಳ ಗೊತ್ತನ ಏನಂದಿ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ಮಗಳು ನೆನ್ಪಕ್ಕಳಲ್ಲ ನಾನು ನೆನ್ಪಾಗಂಗಿಲ್ಲಲ್ಲ ನಿನ್ನ ಜೀವನಕ್ಕೆ ಫಸ್ಟ್ ಬಂದಿದ್ದಾರ ನೀನೆ ನಿನ್ನ ಜೀವನದಾಗ ಫಸ್ಟ್ ನಿನ್ನ ಮದುವೆ ಕೈ ಹಿಡಿದು ಬಂದಕ್ಕೆ ನಾನು ಹೌದಾ ನೀನು ಫಸ್ಟ್ ಇಷ್ಟಪಟ್ಟಿದ್ಯಾರನ ನಿನ್ನ ನೀ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಜಾಸ್ತಿ ಕೊಡ್ಬೇಕು ನಿಂಗಲೇ ನಿನ್ನ ಜೀವ ನಾನ ಹೋದಿಲ್ಲ ಹ್ಞೂ ಮತ್ ನಿನಗೆ ಯಾರ ಜೀವನದಾಗ ಬಹಳ ಮುಖ್ಯ ನನ್ನ ಮಗಳು ಹೋಗ್ ನನ್ನ ಜೋಡಿ ಮಾತಾಡ್ಬೇಡ ನೀನು ಇಷ್ಟೇ ನೀವೆಲ್ಲ ಮಕ್ಕಳಾಗ ಮಟ ಹೆಂಡತಿ ಮೇಲೆ ಪ್ರೀತಿ ಮಕ್ಕಳಾಗಿಂದ ಮಕ್ಕಳ ಮೇಲೆ ಪ್ರೀತಿ ಹೋಗು ನೋಡಿ ಹೆಂಗೆ ಮಾಡ್ತಿ ನಿನ್ನ ಮೇಲಿರೋ ಪ್ರೀತಿಗೂ ಆಕಿ ಮೇಲಿರೋ ಪ್ರೀತಿಗೂ ವ್ಯತ್ಯಾಸಿಲ್ಲನ್ಲೆ ಅದು ನನ್ನ ಮನೆ ಲಕ್ಷ್ಮಿ ನನ್ನ ಬಂಗಾರ ಗಿಟ್ಟದ ನೀನ ಬೇರೆ ನೀನು ಕರ್ಕೊಂಡೋದ್ರೆ ಅದು ಬರ್ತೈತಿ ಅದನ್ನ ಕರ್ಕೊಂಡೋದ್ರೆ ನೀನ ಬರ್ತಿ ಆಕಳ ಹಿಂದೆ ಕರ ಬರ್ತೈತಿ ಕರದಿಂದ ಆಕಳ ಬರ್ತೈತಿ ಹಂಗೆ ಕರ್ಕೊಂಡು ಸುಮ್ಮನಿರ ನಮ್ಮ ಹೋಗಿ ಹೇಳೇನಿ ಇದೊಂದು ತಿಂಗಳು ಬಿಟ್ಟು ಕರ್ಕೊಂಬ ಅಂತ ಹೇಳ್ಯಾಳ ಇಲ್ಲೇ ಇರ್ರಿ ಇವತ್ತು ನಾಳೆ ಹೋಗುವಂತೆ ಆಯ್ತು ಇಲ್ಲೇ ಇರ್ತಂತು
ಅಂದಂಗ ರೀ ಅಂಗಡಿ ಕಡೆ ಹೋಗಿದ್ರನ ಮಾವಾರ ಅದಾರ ಈ ಮಾವ ಏನು ವ್ಯಾಪಾರ ಮಾಡಿದ್ನೋ ಏನು ಪೂರ ರೊಕ್ಕ ಅತ್ತಿ ಕೈ ಕೊಡಾಕತ್ತೈತೋ ಇಲ್ಲ ಒಂದು ಗೊತ್ತಾಗಲ್ತ ಮಾಲ್ ಯಾವ ಕಾಲಿಗೆ ಯಾವ ಬಿಟ್ಟಾವು ಏನು ಸುದ್ದಿಲ್ಲಲ್ರಿ. ನಾನು ಅಂಗಡಿ ಕಡೆ ಹೋಗೇ ಇಲ್ಲ ಮರೆ, ಒಟ್ಟ ಹೋಗಿಲ್ಲ. ತಡಿ ಹಂಗಾರ ಇನ್ನೂ ಟೈಮ್ ಐತಿ, ಒಂಚೂರು ಅಂಗಡಿ ಕಡೆ ಹೋಗಿ ಬರ್ಲೇನ? ಅಪ್ಪ ಅಲ್ಲೇ ಇರ್ತಾನೆ ಅಂಗಡ್ಯಾಗ. ಹೋಗಿ ಬರ್ರಿ ಒಂಚೂರು ಏನು ಮಾಲ್ ಖಾಲಿ ಆಗೈತಿ ಏನಿಲ್ಲ ಎತ್ತ ಅಂತೇಳಿ ಒಂಚೂರು ನೋಡ್ಕೊಂಬರ್ರಿ. ಈ ಹಳೆವನ್ನ ಇದ್ದಿದ್ವನ್ನ ಸ್ಟಾಕ್ ಎಲ್ಲ ಮಾರು ಅಂತ ಹೇಳಿದ್ದೆ ನಾನು, ಹಾಗಾಗಿ ಏನು ಹೊಸ ಮಾಲ್ ತರಿಸಿಲ್ಲ. ಅದಕ್ಕೆ ಇನ್ನು ವಿಪರೀತ ಬಿಟ್ಟು ಕುಂತ್ರೆ ಯಾವನಾರ ಬೇರೆದ ಅಂಗಡಿ ಹಾಕಿದ ಅಂದ್ರೆ ಮುಗಿದೋದ್ಕತಿ. ಅದಕ್ಕೆ ನೋಡ್ಕೊಡ್ರಿ, ಅವನ್ನೆಲ್ಲ ನೋಡಿ ಏನು ಕಮ್ಮಿ ಐತಿ ಏನು ತರಿಸ್ಬೇಕು ನೋಡಿ ಮತ್ತೆ ಆರ್ಡರ್ ಹಾಕಿಬಿಟ್ರಾತಂತ. ಆಯ್ತು ತಗೋ, ಹೋಗಿ ಬರ್ತೀನಿ ಹಂಗಾರೆ ಅಂಗಡಿ ಕಡೆ. ಸರಿ. ಹೋಲೆ? ಹೋಗ್ರಿ. ಹೋಗೇ ಬಿಡ್ಲೆ? ತ ಅಲ್ಲ ಹೆಂಗಿದ್ರು ನಿಮ್ಮ ಮನ್ಯಾಗ ಇದ್ದಿದ್ದಿಲ್ಲ, ಒಂಚೂರು ಕಷ್ಟ ಸುಖ ಮಾತಾಡಿದ್ರ ಅಕ್ಕಿತ್ತ ಏನ. ಏ ಸುನಿಲ, ಶಿವಪೂಜೆ ಕರಡಿ ಬಿಟ್ಟಂಗ ಈಟಮ್ ಕಷ್ಟ ಸುಖ ಮಾತಾಡೋಣ ಅನ್ನೋಷ್ಟೊತ್ತಿಗೆ ಬಂದೇ ಬಿಟ್ಲಿ ಮೂವ. ಆಯ್ತು ಕುಂದ್ರು ಬರ್ರಿ ಮಾತಾಡೋಣ. ಆಯ್ತು ಮರ ಆಯ್ತಾಗ ನಾ ಹೋಗ್ಕನಿ. ವಾ ಅವ ನೀನು ಬಂದಿ? ಅಯ್ಯೋ 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 ಲಡ್ದು ಲಾಟೆನ, ನೀನಂದ್ರೆ ಕೆಲ್ಸಕ್ಕೆ ಹೋಗಿ ಅಂತ ಮಾಡಿ ನಾನು ಇಲ್ಲೇನಿಲ್ಲ. ಇವತ್ತು ಸುಟಿ ಮಾಡಿದ್ನವ. ಅದು ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೊಂಟಿದ್ದೆ, ಈಗ ಕಿತ್ಕಿದ್ದಂಗೆ ಫೋನ್ ಮಾಡಿ ಹುಡುಗಿ ಯಾಕೆ ಶೀನಾಕತ್ತೈತಿ ಅಂದ್ಲ. ಬಂದೆ, ಹುಡುಗಿ ಕೂಟ ಆಡ್ಕೊಂತ ಹಂಗೆ ಮಾತಾಡ್ಕೊಂತ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಸೂಟಿ ಮಾಡಿಬಿಟ್ಟೆ. ನಾನು ಇದನ್ನೇ ಮಾಡಲಿಲ್ಲ. ನಾನು ಒಂದು ಇಟ್ಟು ಅಂಗಡಿ ಕಡೆ ಹೋಗಿ ಬರ್ತೀನಿ, ಆಪ್ ಏನು ಮಾಡಕತ್ತೈತಿ ನೋಡಿ ಬರ್ತೀನಿ. ಇವತ್ತು ನಾ ಅತ್ತಿ ಮನೆಯಾಗ ಇರ್ತೇನವ. ಆಯ್ತಪ್ಪ. ಏನು ಮಾಡತ್ತಾಳ ನನ್ನ ಮೊಮ್ಮಗಳು? ಮಕ್ಕೊಂಡ ಆಡತ್ತಿ. ಹುಡುಗಿ ಕೂಟ ಆಡಕತ್ತಿದ್ದೆ ಅಂದ? ಆಡತ್ತಿದ್ರು ಮಕ್ಕೊಂಡ್ಲಕ್ಕೆ. ಹುಡುಗಿ ಕೂಟ ಆಡಕತ್ತಿದ್ನೋ, ಹುಡುಗಿ ಅವನ್ ಕೂಟ ಆಡಕತ್ತಿದ್ನೋ ಹೋಗತ್ತೆ. ಅಂತ ಇಂತು ಐತಾರು ದಿನ ನಿಮ್ಮಣ್ಣ ಒಂದು ಕನ್ನೆ ನೋಡಕ್ ಹೋಗೋದವ. ಹೌದಾ? ಅಲ್ಲ ಫೋಟೋ ಕೊಟ್ಟು ಬರ್ತೀನಿ ಅಂತಂದಿದ್ದು ಆಗ್ಲೇ ಹುಡುಗಿನೂ ಸಿಕ್ಲಾ? ಅಯ್ಯೋ ಹುಡುಗಿ ಸಿಕ್ ಮತ್ತೆ ಐತಾರು ಹೋಗೋದಂತ ಇದಾತ. ಅದು ಫೋಟೋ ಕೊಡಕ್ಕೆ ಹೋಗಿದ್ದಲ್ಲ. ಇವ ರುದ್ರಪ್ಪ ಮೊದಲ ಹೇಳಿದ್ನಂತೆ ನಿನ್ನ ಮಣ್ಣನ ಮುಂದೇನ ಹಿಂಗೆ ಕನ್ನೆ ಐತೆ ಅಂತೇಳಿ ಅವ ಹೇಳಕ್ಕೆ ನೆನಪಾರೇನ, ನಾವು ಫೋಟೋ ಕೊಡಕ್ಕೆ ಹೋಗೀವಿ. ದಾರ್ಯಾಗ ಸಿಕ್ಕವ ಅಂದ, ಹಿಂಗೆ ಕನ್ನೆ ಐತಿ ನೋಡಕ್ಕೆ ಹೋಗೋಣ ನಾಳೆ ಅಂತೇಳಿ. ನಿಮ್ಮ ಅವನು ಹೂ ಅಂದಾಳ. ಇದಕ್ಕೆ ಏನದು ಐತಾರು ದಿನ ಹೋಗ್ಬೇಕು. ಈ ಸಲ ಹಂಗಾರೆ ನಮ್ಮ ಮನೆ ನಂದ ಗೋಕಲ ಹಾಕೋದು ಗ್ಯಾರಂಟಿ. ಯಾಕಂದ್ರೆ ನಮ್ಮ ಮೌನ ಇಷ್ಟಪಡ್ತಿರ್ತಾಳಲ್ಲ ಸೊಸಿನ. ಸೊಸೆ ತಂದ ಸೌಭಾಗ್ಯ ಆಕತೆ ಏನ. ಆರಾಮದಾಳ ನಿಮ್ಮವ್ವ? ಆರಾಮದಾಳ ಅವ್ವ. ಮತ್ತೆ ಇದು ಮೊನ್ನೆ ಭಾಳ ಒಂಥರ ಕೈ ಕಾಲು ಎಲ್ಲ ನೋವು, ಆಮೇಲೆ ಸುಸ್ತು ಜ್ವರ ಅನ್ನತ್ತಿದ್ಲ, ಹಂಗಾಗಿ ಹೋಗಿದ್ದೆ ಅತ್ತೀರ. ಮತ್ತೆ ಆರಾಮ ಆತ. ಚಲೋ ಆತ್ ಬಿಡವ. ನಾ ಇವತ್ತು ಹೆಂಗೆ ಆರಾಮದಾರಲ್ಲ ಈಗ, ಅಷ್ಟೇ ಸಾಕು. ಮತ್ತೆ ಇನ್ನೊಂದು 2 ದಿನ ಬೇಕಂದ್ರೆ ಇರ್ಬೇಕು ಬೇಡ? ಇಲ್ಲ, ಇವರು ಫೋನ್ ಹಚ್ಚಿದ್ರು, ಬಾ ಸಾಕು ಎಷ್ಟು ದಿನ ಇರ್ತಿ ಅಲ್ಲೇ ಅಂತೇಳಿ, ಹಾಗಾಗಿ ಬಂದೆ. ಹೌದನ? ಆಗಲಿ ಬಿಡು. ಸರಿ ಅತ್ತೀರ, ಹಂಗಾರೆ ನಾ ಅಡಿಗೆ ಕಟ್ಕೊಂಡ್ಬಂದೇನಲ್ಲ, ಎಲ್ಲ ತೆಗೆದು ಬಿಸಿ ಮಾಡಲೇ? ತೆಗೆದು ಒಂದೊಂದು ಡಬ್ಬಿಗೆ ಹಾಕಿ ಬಿಸಿ ಮಾಡಿ. ಸರಿ. ಅಲ್ಲ ನಿಮ್ಮ ಹೋಗಿ ಅಷ್ಟು ಆರಾಮಿಲ್ಲ ಅಂತಾಳ, ಎದಕ್ಕೆ ಅಡಿಗೆ ಮಾಡಿ ಕಟ್ಕೊಂಬರಕ್ಕೆ ಹೋದಿ? ಆರಾಮ್ ಮನೆಯಾಗ ಇರ್ಬೇಕಿಲ್ಲ? ಬೇಡ ಅಂದೆ. ಇಲ್ಲವಾ ತೀರ ನೀ ಬಂದು 15 ದಿನ ಆಗಕ್ಕೆ ಬಂತು, ಹಂಗ ಕಳ್ಸೋದನ್ನು ಬೇಡ ಅಂತೇಳಿ ತಾನ ಮತ್ತೆ ಹೋಳಿಗೆ ಮಾಡಿದ್ಲು ಬಿಸಿದು, ಆರಾಮಾಗಿತ್ತು ಈಗ. ಮತ್ತು ಏನದು ಚಿತ್ರಾನ್ನ ಮಾಡಿದ್ಲು, ಮತ್ತು ಇದು ಏನದು ಪಲ್ಯ ಗಿಲ್ಲೆ ಎಲ್ಲ ಮಾಡಿ ಒಂದು ಶಿಕಣಿನೂ ಮಾಡಿ ಡಬ್ಬಿಗೆ ಹಾಕಾಯ್ತ. ಚಲೋ ಆಗ್ತ. ಎಲ್ಲ ತೆಗೆದು ಒಂದು ಇದಕ್ಕೆ ಡಬ್ರಿಗೆ ಹಾಕು. ನಾ ಒಂಚೂರು ಅಡ್ಡಾಡ್ಕೊಂತ ಅಲ್ಲೇ ಸಂತಕರ ಮನೆ ಕಡೆ ಹೋಗ್ಬರ್ತೇನೆ. ಆಯ್ತು ಹೋಗ್ಬರ್ರಿ. ಅಯ್ಯಪ್ಪ ಬೇಸರದಂಗೆ ಆಗೈತಿ. ಈಗೇನು ತೆಗಿಯಲ್ಲ, ಆರಾಮಾಗಿ ಒಂದು ಸ್ವಲ್ಪ ಹೋಗಿ ಫೋನ್ ನೋಡ್ಕೊತ ಮಕ್ಕೊತೇನೆ. ಆರಾಮ ಹೆಂಗಿದ್ರು ಇವ್ರು ಈಗ ಹೋಗ್ಯಾರ ಅಂದ್ರೆ ಬರೋದು ಸಂಜೆಗೆ ಬರೋ ಅಷ್ಟೊತ್ತಿಗೆ ಎಲ್ಲ ತೆಗೆದು ಆರಾಮ ಬಿಸಿ ಮಾಡಿಟ್ರೆ ಆತ.